ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಸಮೀಪದಲ್ಲಿರುವ ಅಕ್ಷಯ ನಗರದಲ್ಲಿರುವ ಫುಲ್ ಇನ್ ಪಾಸ್ ಕಾಲೇಜು ಆವರಣದಲ್ಲಿ ಫುಲ್ ಇನ್ ಪಾಸ್ ಕಾಲೇಜು ವತಿಯಿಂದ ಎರಡನೇ ಬಾರಿಗೆ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ವಿವಿಧ ಕಂಪನಿಗಳು ಭಾಗವಹಿಸಿದ್ದು, ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾವಂತ ಯುವಕ ಯುವತಿಯರು ಮತ್ತು ನಿರುದ್ಯೋಗ ಯುವಕ ಯುವತಿಯರು ಭಾಗವಹಿಸಿದ್ರು. ಇನ್ನು ಬಿಕಾಂ, ಬಿಬಿಎ, ಬಿಸಿಎಯಂತಹ ಪದವಿಗಳನ್ನು ಪೂರೈಸಿದ್ರೂ ಸಹ ಸೂಕ್ತ ಕೆಲಸ ಸಿಗದೆ ಪರದಾಡುತ್ತಿರುವ ನಿರುದ್ಯೋಗಿ ಯುವ ಜನತೆಯ ನೆರವಿಗೆ ಫುಲ್ ಇನ್ ಪಾಸ್ ಕಾಲೇಜು ಮುಂದಾಗಿದೆ ಎಂದರೆ ತಪ್ಪಾಗಲಾರದು. ಇನ್ನು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಉದ್ದೇಶದೊಂದಿಗೆ ಕಾಲೇಜು ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಇನ್ನು ಕಳೆದ ಸಾಲಿನಲ್ಲಿ ಮೇ ತಿಂಗಳಿನಲ್ಲಿ ಮೊದಲ ಹಂತದ ಉದ್ಯೋಗ ಮೇಳ ನಡೆಸಿದ್ದು, ಇಂದು ಎರಡನೇ ಬಾರಿಗೆ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಒಂದು ಸೂರಿನಡಿ 50 ಕಂಪನಿಗಳ ಅವಕಾಶ ನೀಡುವ ಮೂಲಕ ಕನಿಷ್ಠ ಒಂದಲ್ಲ ಒಂದು ಕಂಪನಿಯಲ್ಲಿ ಉದ್ಯೋಗ ಸಿಗುವಂತೆ ಮಾಡುವುದು ಈ ಮೇಳದ ಮುಖ್ಯ ಉದ್ದೇಶವಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಫುಲ್ ಇನ್ ಪಾಸ್ ಕಾಲೇಜಿನ ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಗೊತ್ತು, ನಾಟ್ ವೆರಿ ಫ್ಲೂಯೆಂಟ್, ಸೊ ಕ್ಯಾನ್ ಐ ಸ್ಪೀಕ್ ಇನ್ ಇಂಗ್ಲಿಷ್? You can see over here the crowd, Generation Z, how eager they are for jobs, and Full and First College is giving this opportunity to them to be independent and to come up in life. Now, this is organized by the principal. I'm not the principal, I'm only the chairman. Ma'am is the organizer, and it's an excellent chance. I think more than 1,200 students have registered, and about 50 companies are present. So an excellent opportunity to get jobs and come up in life. No? So this is what that present generation wants, an opportunity, and many more people should give this opportunity. So we are in Full and First College. We are giving the opportunity to maybe more than 1,200 students have registered till now, and we thank the press for being present. We are very grateful to you. These are the organizers, and Gayatri ma'am, Vishnu is the president of the college, and I think they will talk in Kannada also. Thank you so much for being. ನಮ್ಮ ಕಾಲೇಜ್ ಫುಲ್ ಅಂಡ್ ಫಸ್ಟ್ ಕಾಲೇಜ್ ಅಕ್ಷಯ ನಗರದಲ್ಲಿರೋದು. ನೀವು ಎಲ್ಲ ಬಂದಿದ್ದೀರಾ, ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ. ಸೊ ಇವತ್ತು ಏನು ಕಾರ್ಯಕ್ರಮ ನಡೀತಿದೆ ಅಂದರೆ ಫುಲ್ ಅಂಡ್ ಫಸ್ಟ್ ಕಾಲೇಜ್ ಜಾಬ್ ಮೇಳ. ನಿಯರ್ಲಿ 55 ಕಂಪನೀಸ್ ಆರ್ ರಿಪೋರ್ಟೆಡ್ ರೈಟ್ ನೌ, ಟೆಕ್ ಆ್ಯಂಡ್ ನಾನ್ ಟೆಕ್, IT ಆ್ಯಂಡ್ ನಾನ್ IT. ವಿ ಆರ್ ಕ್ರಿಯೇಟಿಂಗ್ ನಿಯರ್ಲಿ 1,000 job opportunities with average package of 3 to 4 lakhs. That means the total contribution we are raising from this job mela is nearly 40 crores. ಈಗ ನಾವು ಏನಕ್ಕೆ ಮಾಡ್ತಾ ಇದೀವಿ ಅಂತ ನೀವು ಕೇಳ್ತೀರಾ. ಇದು ಕಾಲೇಜ್ ಪ್ರಮೋಷನ್ಗೋಸ್ಕರ ಮಾಡ್ತಾ ಇದ್ವಿ ಅಥವಾ ನಮ್ಮ ಸಂಸ್ಥೆಗೆ ಏನಾದರೂ ಬೆಳೆಸ್ಬೇಕಂತ ಮಾಡ್ತಾ ಇದ್ವಿ? ಇಲ್ಲ. ಏನಕ್ಕೆ ಮಾಡ್ತಾ ಇದೀವಿ ಅಂದರೆ, ಇವತ್ತು ಇಂಡಿಯಾದಲ್ಲಿ ವಿ ಆರ್ ದ ಮೋಸ್ಟ್ populated country in the world. 147 crores as of today is the population. Adrali 63 to 65% population ಇಂಡಿಯಾದಲ್ಲಿ ಅವರು ಬಿಲೋ 35 years ಇದ್ದಾರೆ. ಈಗ ಎವ್ರಿಬಡಿ ನೋಸ್, ಇಡೀ ಪ್ರಪಂಚ ನೋಡಬೇಕು ಈ ನಮ್ಮ ಭಾರತೀಯ ನಾಗರಿಕರು ಮತ್ತು ನಾವು ಭಾರತೀಯರು ಹೇಗಿದ್ದೀವಿ ಅಂತ. ವಿ ಆರ್ ವೆಲ್ ಎಜುಕೇಟೆಡ್, we are well qualified, but we want jobs. ಈಗ ಸರ್ಕಾರ ಹತ್ರ ನಾವು ಏನು ಹೇಳಕ್ಕಾಗೋದಿಲ್ಲ, ಯಾಕಂದ್ರೆ ಅವರು ಕಷ್ಟಪಟ್ಟು ಅವ್ರು ಮಾಡ್ತಾ ಇದಾರೆ. ಬಟ್ ನಾವು ಏನು ಮಾಡ್ಕೋಬಹುದು? ಈಗ ಕಂಪ್ನಿ ಅವರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡ್ತಾ ಇದಾರೆ, ಬಟ್ ಸಂಸ್ಥೆ ಕೂಡ ಒಂದು ಕಾಲೇಜ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಮಾಡಬೇಕು. ಆ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಎಲ್ಲ ರೀತಿ ಮ್ಯಾನೇಜ್ಮೆಂಟು ಮತ್ತೆ ಫೆಸಿಲಿಟೀಸ್ ಮಾಡಿರೋದು. ಇಲ್ಲಿ ನಮ್ಮ ಚೇರ್ಮನ್ ಸರ್ ಇದ್ದಾರೆ, ಅವರು ಬ್ಲೆಸ್ಸಿಂಗ್ಸ್ ಇಂದ, ಅವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಸಪೋರ್ಟ್ ಟೀಮ್ ಇದ್ದಾರೆ, ತೇಜಶ್ರೀ ಮೇಡಮ್ ಅವರು, ಚಂದನ ಮೇಡಮ್ ಅವರು, ಗಾಯತ್ರಿ ಮೇಡಮ್ ಅವರು, ಮತ್ತೆ ನಮ್ಮ ಪಿಲ್ಲರ್ಸು ಇಲ್ಲಿ ಒಬ್ರು ಇದ್ದಾರೆ, ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾರೆ. ಇಲ್ಲಿ ಜಯಂತ್ ಅವರು ಇದ್ದಾರೆ, ಜಯಂತು ಮತ್ತೆ ರೂಪಾ ಮತ್ತೆ ಅಭಿನಯ ಮತ್ತೆ ಶ್ವೇತಾ. ಸೊ ದಯವಿಟ್ಟು ವೈರಲ್ ಮಾಡಿ, ಇದನ್ನ ಎಲ್ಲರಿಗೂ ಹೇಳಿ
ನಾವು ಇನ್ನೊಂದು ಸತಿ ಮಾಡ್ತೀವಿ. ಲಾಸ್ಟ್ ಟೈಮ್ ನಾವು ಬಿಫೋರ್ 6th ಸೆಮಿಸ್ಟರ್ ಮಾಡಿರೋದು ಜಾಬ್ ಮೇಳ May 22 ಅಲ್ಲಿ. ವಿ ಗಾಟ್ ಮೆನಿ ಕಂಪನೀಸ್, ಮೆನಿ ಪೀಪಲ್ ಗಾಟ್ ಸೆಲೆಕ್ಟೆಡ್. ಈಗ 6th ಸೆಮಿಸ್ಟರ್ ಎಕ್ಸಾಮ್, ಫೈನಲ್ ಇಯರ್ ಎಕ್ಸಾಮ್ ಆಗೋಗಿದೆ, ಅದಕ್ಕೆ ಈ ಸತಿ ಮಾಡಿದೀವಿ. ಡಿಮಾಂಡ್ ಬಂದ್ರೆ ಇನ್ನೊಂದು ಸತಿ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಕರ್ನಾಟಕ. Our primary goal is just to bridge the gap between the students and the industry. And main motto of this job mela is just we need to provide placements to all the students who are just, and today there are almost 2000 students are registered and they are coming, IT and the non-IT companies. Almost 50 plus companies have registered over here. Our primary goal is just to give the jobs to all the students who are passed out, even experienced, and the main leader behind this job mela is our principal sir, and his guidance and his leadership got success for this job mela. ಇವತ್ತು ಒಟ್ಟು 50 ಕಂಪನಿಗಳು ನಮ್ಮ ಜಾಬ್ ಮೇಳಕ್ಕೆ ಬಂದಿದೆ. ರಾನ್ಸ್ಟೆಡ್ ಕಂಪನಿ ಬಂದಿದೆ, ಮುತ್ತೂಟ್ ಫಿನಾನ್ಸ್ ಬಂದಿದೆ, ಆಮೇಲಿಂದ ಅಟ್ಲಾಂಟಾ ಎಲಿವೇಟರ್ಸ್ ಬಂದಿದೆ, ಅಂಡ್ ದೆನ್ ಬಂಧನ್ ಬ್ಯಾಂಕ್ ಬಂದಿದೆ ನಮ್ಮ ಕಂಪನಿಗೆ, ಸಾರಿ ನಮ್ಮ ಕಾಲೇಜ್ಗೆ. ಸೊ ಇನ್ನ ಸುಮಾರು ಟಾಪ್ MNCs ಕೂಡ ನಮ್ಮ ಕಾಲೇಜಿಗೆ ಬರ್ತಾ ಇದೆ. ಇನ್ನ ಸ್ವಲ್ಪ ಜನ ಬರ್ತಾ ಇದ್ದಾರೆ, ಆಲ್ರೆಡಿ ಆನ್ ದ ವೇ ಅಲ್ಲಿ ಇದ್ದಾರೆ. ಸೊ ನಾವು ನಮ್ಮ ಮುಖ್ಯ ಉದ್ದೇಶ ಈ ಜಾಬ್ ಮೇಳ ಇರೋದು ಒಂದು, ಎಲ್ಲರಿಗೂ ಕೆಲಸ ಕೊಡ್ಬೇಕು. ತುಂಬಾ ನಿರುದ್ಯೋಗ ಇದೆ, ಸೊ ಅವ್ರಿಗೆಲ್ಲ ಕೆಲಸ ಕೊಡ್ಬೇಕು ಅನ್ನೋದು ನಮ್ಮ ದೊಡ್ಡ ಉದ್ದೇಶ ಆಗಿರೋದ್ರಿಂದ ನಾವು ಈ ಜಾಬ್ ಮೇಳನ 2ನೇ ಸಲ ಮಾಡ್ತಾ ಇದೀವಿ. ಸೊ ಮುಂಚೆ ನಾವು 22ನೇ ತಾರೀಕು ಮಾಡಿದ್ವಿ, ದಟ್ ಈಸ್ ಮೇ ಅಲ್ಲಿ. ಸೊ ನೆಕ್ಸ್ಟ್ ಮಾಡ್ತಿರೋದು ಇವತ್ತು. ಸೊ ಅವಾಗ ನಾವು ಬಂದಾಗ 25 ಕಂಪ್ನಿ ಬಂದಿತ್ತು, ಬಟ್ ಇವಾಗ ಇನ್ನೊಂದೆರಡು ತಿಂಗಳು ನಾವು ಟೈಪ್ ತಗೊಂಡು 50 ಕಂಪ್ನಿನ ನಾವಿಲ್ಲಿ ಕರೆಸ್ತಾ ಇದೀವಿ ಕಾಲೇಜ್ಗೆ. 50 ಕಂಪನಿ ಮತ್ತೆ 1000+ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ನಮ್ಗೆ ಇವತ್ತು ಕ್ಯಾಂಪಸ್ ಅಟೆಂಡ್ ಮಾಡ್ಲಿಕ್ಕೆ ಜಾಬ್ ಮೇಳನ. ಸೊ ಇಷ್ಟು, ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ದಿ ಮೀಡಿಯಾ ಪೀಪಲ್. ನೀವೆಲ್ಲ ಬಂದು ನಮ್ಮನ್ನ ಕವರೇಜ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಸರ್. ಮೂಲ ಉದ್ದೇಶ ಬಂದ್ಬಿಟ್ಟು ಎಲ್ಲಾರ್ಗು ನಿರುದ್ಯೋಗ ಸಮಸ್ಯೆಗಳು ಯಾರ್ಯಾರಿಗೆ ಏನೇನಿದೆ ಅದನ್ನೆಲ್ಲ ನಾವು ನಿವಾರಿಸ್ಬೇಕು. ಅಂದ್ರೆ ಅವ್ರಿಗೆ ಎಷ್ಟೋ ಜನ ಕೆಲಸ ಇಲ್ಲ, ಎಷ್ಟೊಂದ್ ಜನ BCom ಮಾಡಿರ್ತಾರೆ, BBA ಮಾಡಿರ್ತಾರೆ, BCA ಮಾಡಿರ್ತಾರೆ, ಅವ್ರಿಗೆಲ್ಲ ಕೆಲಸಗಳೇ ಇರಲ್ಲ. ಅಂಡ್ ಕಂಪ್ನೀಸ್ ಹೋದ್ರು ಅವ್ರು ತುಂಬಾ ರಿಜೆಕ್ಟ್ ಆಗ್ತಾರೆ. ಬಟ್ ನಮ್ ಕಾಲೇಜಲ್ಲಿ ಹಂಗಾಗಲ್ಲ. ಎಲ್ಲೋ ಒಂದ್ ಕಂಪ್ನಿ ರಿಜೆಕ್ಟ್ ಮಾಡ್ಬೋದು, 2 ಕಂಪ್ನಿ ರಿಜೆಕ್ಟ್ ಮಾಡ್ಬೋದು, ಬಟ್ ನಮ್ ಕಾಲೇಜ್ಗೆ ಇವತ್ತು 50 ಕಂಪ್ನಿ ಬರ್ತಾ ಇದೆ. ಸೊ ಅವ್ರು ಅಟ್ಲೀಸ್ಟ್ 50ರಲ್ಲಿ ಯಾವ್ದಾದ್ರು 1 ಇಲ್ಲಾಂದ್ರೆ 2 ಕಂಪ್ನಿ ಅಟ್ಲೀಸ್ಟ್ ಸೆಲೆಕ್ಟ್ ಆಗ್ತಾರೆ ಅವರು. ಸೊ ಅದೊಂದು ಉದ್ದೇಶ ಇಟ್ಕೊಂಡು ನಾವ್ ಇವತ್ತು 50 ಕಂಪ್ನಿ ಕಳಿಸ್ತಾ ಇರೋದು. ಅದೊಂದೇ ಉದ್ದೇಶ ನಮ್ಗೆ ಜಾಬ್ ಮೇಳ ಮಾಡ್ತಿರೋದು. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಯು ದ ಮೀಡಿಯಾ ಪೀಪಲ್. ಸೊ ನೀವೆಲ್ಲ ಬಂದು ನಮ್ಗೆ ತುಂಬಾ ಸಂತೋಷ ಆಗಿದೆ. ನಮ್ಮ ಕಾಲೇಜ್ ಹೆಸರು ಬಂದು ಫುಲ್ ಇನ್ ಫಾಸ್ಟ್ ಕಾಲೇಜ್. ಕಾಲೇಜ್ ಇರೋದು ಅಕ್ಷಯನಗರ, ಬನ್ನರ್ಘಟ್ಟ ರೋಡ್, ಎಲೆನಹಳ್ಳಿ ಮೇನ್ ರೋಡ್ ಅಲ್ಲಿ ನಮ್ಮ ಕಾಲೇಜ್ ಇದೆ. ಸೊ ನಾನು HR ಆಗಿದ್ದೀನಿ ಇಲ್ಲಿ. ಸೊ ಪ್ಲೇಸ್ಮೆಂಟ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ತೇಜಶ್ರೀ ಅಂತ ಸರ್. ಸೊ ಈ ನಮ್ಮ ಜಾಬ್ ಮೇಳ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ನಿರುದ್ಯೋಗಿಗಳಿಗೆ ಒಂದು ಜಾಬ್ ಸಿಗ್ಲಿ ಅಂತ ನಮ್ಮ ಇದು ಅನಿಸಿಕೆ. ಸೊ ಇವಾಗ ಬೇರೆ ಕಡೆ ನೀವು ಚಂದ್ರ ಮ್ಯಾಮ್ ಹೇಳ್ದಂಗೆ, ಸೊ ಎಲ್ಲಾ ಕಡೆನೂ ಕ್ಯಾಂಡಿಡೇಟ್ಸ್ ರಿಜೆಕ್ಟ್ಸ್ ಆಗ್ತಾ ಇದ್ದಾರೆ. ಸೊ ಮೀನ್ ವೈಲ್ ನಮ್ ಕಡೆ ಬಂತು ಅಂತಂದ್ರು ಅಂದ್ರೆ ಸ್ಪಾಟ್ ಆಫರ್ ಲೆಟರ್, SSLC, PUC, ಸೊ ಡಿಗ್ರಿ, BCom, BBA, BCA, BTech ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, IIT ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಕ್ಯಾಂಡಿಡೇಟ್ಸ್, ಮತ್ತೆ MTech, MCA, MBA, ಆಲ್ ದ ಸ್ಟೂಡೆಂಟ್ಸ್ ದೇ ಆರ್ ಅಟೆಂಡಿಂಗ್ ದ ಜಾಬ್ ಫೇರ್. ಸೊ ಅವ್ರಿಗೆಲ್ಲರಿಗೂ ನಮ್ಮ ಕಡೆ 100% ಆಫ್ ಎನ್ ಗ್ಯಾರಂಟಿ ಜಾಬ್. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ನಾವು ಅದರಲ್ಲಿ ಹೈಬ್ರಿಡ್ ರೆಸ್ಯೂಮೆಸ್ ಎಲ್ಲ ಇರುತ್ತೆ. ಸೊ ಅವ್ರಿಗೊಂದು ಅವಕಾಶ ಕೊಟ್ಟಿದೀವಿ. ಯಾರು ಹೈಬ್ರಿಡ್ ರೆಸ್ಯೂಮ್ಸ್ ಎಲ್ಲ ಮಾಡಿರ್ತಾರೆ ಅವ್ರಿಗೊಂದು ಒಂದು ಆಫರ್ ಅಥವಾ ಸೊ ಒಂದು ಜಸ್ಟ್ ಒಂದು ಗಿಫ್ಟ್ ತರ ಆಗ್ಲಿ, ಸೊ ಈ ತರ ನಮ್ಮ ಕಾಲೇಜಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೊ ಮೀನ್ ವೈಲ್ ಸೊ ನಮ್ಮ ಕಾಲೇಜಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ ಇವಾಗ ರೀಲ್ಸ್ಗಳು ಮಾಡಿರ್ತೀವಿ. ಸೊ ರೀಲ್ಸ್ ಮಾಡಿ ಎಲ್ಲಾ ಕಂಪ್ನೀಸ್ ಟಾಪ್ 50 ಕಂಪ್ನೀಸ್ಗಳಿಗೂ ಎಲ್ಲಾ ತರ ರೀಲ್ಸ್ ಮಾಡಿದೀವಿ. ಸೊ ರೀಲ್ಸ್ ಇಂದ ಸೋ ಮೆನಿ ಕ್ಯಾಂಡಿಡೇಟ್ಸ್ ದೇ ಹ್ಯಾವ್ ಕಮ್ ಹಿಯರ್, ದೇ ಹ್ಯಾವ್ ರಿಜಿಸ್ಟರ್ಡ್, ಆನ್ ಸ್ಪಾಟ್ ರಿಜಿಸ್ಟರ್ ಆಗ್ತಿದ್ದಾರೆ. ಸುಮಾರು 125ಕ್ಕಿಂತ ಹೆಚ್ಚಾಗಿ ಸೊ HRs ಗಳು ಬಂದಿದ್ದಾರೆ ಇದರಲ್ಲಿ. ಸೊ ಇದು ನಮ್ಮ ಜಾಬ್ ಮೇಳದ ಓವರ್ ಆಲ್ ಥಿಂಗ್ ನಾನು ವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಥಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ಆಸ್ ಅ HR ಇವಾಗ ಯಾವ ಕಾಲೇಜಲ್ಲೂ ಕೆಲವೊಂದು ಕಾಲೇಜಸ್ ಅಲ್ಲಿ ನಾವು ನೋಡಿರ್ತೀವಿ. ಸೊ ಮಾಡಿರ್ಲೂಬಹುದು, ನಾವು ಮಾಡದೇ ಇಲ್ಲ ಅಂತ ಏನು ಹೇಳೋದಕ್ಕಾಗಲ್ಲ. ಸೊ ನಮ್ಮ ಕಾಲೇಜ್ ಉದ್ದೇಶ ಏನಂತಂದ್ರೆ, ನಮ್ಮ ಕಾಲೇಜು ಎತ್ತರವಾಗಿ ಬೆಳಿಬೇಕು, ಎತ್ತರ ಮಟ್ಟಿಗೆ ನಾವು ಬೆಳಿಬೇಕು. ಸೊ ಬಿಕಾಸ್ ಎಲ್ಲರಿಗೂ ಫುಲ್ ಇನ್ ಫಾಸ್ಟ್ ಏನು ಅಂದ್ಬಿಟ್ಟು ನಾವು ಅದನ್ನ ತೋರಿಸ್ಬೇಕು. ಸೊ ದಿಸ್ ಥಿಂಗ್. ಮತ್ತೆ ಮೇನ್ ಥಿಂಗ್ ಏನಂದ್ರೆ, ಅನ್ಎಂಪ್ಲಾಯ್ಮೆಂಟ್ ಸ್ಟೂಡೆಂಟ್ಸ್ಗೆ ಎಲ್ಲ ಕಡೆಯಿಂದಲೂ ಎಂಪ್ಲಾಯ್ಮೆಂಟ್ ಆಗಲೇಬೇಕು. ಸೊ ಅದಕ್ಕಾಗಿ ಎಲ್ಲ ಕಂಪ್ನೀಸ್ನು ಕರ್ಸಿದೀವಿ. ಎಲ್ಲ ಕಂಪ್ನೀಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಎಲ್ಲರಿಗೂ ಸ್ಪಾಟ್ ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಸೊ ಮೀನ್ ವೈಲ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. 3ನೇ ರೌಂಡ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ,
ಕಂಪ್ನೀಸ್ಗೆ ಕರೆಸಿ ಅಲ್ಲೇ ಸ್ಪಾಟ್ ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಸೊ ಇದ್ರದ್ದು ಉದ್ದೇಶ ಸರ್. ಇದು ಸೋಷಿಯಲ್ ವೆಲ್ಫೇರ್ ಆಗಲಿ, ಸೊ ಈಚ್ ಅಂಡ್ ಎವ್ರಿಥಿಂಗ್ ಸೋಷಿಯಲ್ ಸಮಾಜಕ್ಕೋಸ್ಕರ ಮಾಡ್ತಾ ಇದೀವಿ. ಸೊ ಸಮಾಜಕ್ಕೆ ಮತ್ತೆ ನಮ್ಮ ಕಂಪ್ನಿ ಒಂದು ಗೆಲುವು ಆಗ್ಬೇಕು, ನಮ್ಮ ಕಾಲೇಜ್ ಒಂದು ಟಾಪ್ ಅಲ್ಲಿ ಇರ್ಬೇಕು ಅಂತ ಅಂದ್ಬಿಟ್ಟು ಇದ್ರ ಉದ್ದೇಶ ಸರ್. ಮೊದಲನೇಗೆ ಎಲ್ಲರಿಗೂ ನಮಸ್ಕಾರ. ಬಂದಿರೋದಕ್ಕೆ ಈ ಜಾಬ್ ಮೇಳ ಕೇಳ್ಬೋದು, ವೈ ದಿಸ್ ಜಾಬ್ ಮೇಳ ಏನಕ್ಕೆ ಅಂತ ಕೇಳ್ಬೋದು. ಇಲ್ಲಿ ಡೈರೆಕ್ಟ್ ನೀವು HR ಜೊತೆ ಮೀಟ್ ಆಗ್ಬೋದು. ಎಲ್ಲರಿಗೂ ಜಾಬ್ ಎಷ್ಟೊಂದು ಜನ ಮ್ಯಾಮ್ ಹೇಳ್ದಂಗೆ 1000 ಜನ ಬಂದಿದ್ದಾರೆ ಜಾಬ್ ಹುಡ್ಕೊಂಡು. ಎಲ್ಲರಿಗೂ ಕೆಲಸ ನೋಡಿದ್ರೆ ಮನೇಲಿ ಕುತ್ಕೊಂಡು ಕೆಲಸ ಇಲ್ಲ, ಅಪ್ಪ ಅಮ್ಮ ಬೈತಾ ಇರ್ತಾರೆ ಕೆಲಸ. ಇಲ್ಲಿ ಮನೆ ಡೈರೆಕ್ಟ್ ನೀವು HR ಜೊತೆ ಮೀಟ್ ಆಗ್ಬೋದು. ಟ್ರೈನಿಂಗ್, ಸ್ಕಿಲ್ ಡೆವಲಪ್ಮೆಂಟ್ ಅವರೇ ಕೊಡಿಸ್ತಾರೆ. ಡೈರೆಕ್ಟ್ ಮಾತಾಡ್ಕೊಂಡು ಒಂದಿಲ್ಲ ಅಂದ್ರೆ ಇನ್ನೊಂದು ಕಂಪ್ನಿ ಸಿಗುತ್ತೆ. ಮೋಸ್ಟ್ ಜಾಯಿಂಟಿಕ್ ಇನ್ಸ್ಟಿಟ್ಯೂಷನ್ ನೋಡ್ಬೋದು. ನಮಗಿಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಕಾಲೇಜ್ ಇದೆ, ಅವ್ರು ಮಾಡಿದಿರೋದು ನಾವು ಮಾಡಿದಿರಿ. 50+ ಕಂಪ್ನಿ ಇದೆ, ತಮಾಷೆ ಅಲ್ಲ, ಚಿಕ್ಕದಲ್ಲ, ದೊಡ್ಡ ವಿಷಯ. ಸೊ ಇಂಥ ಕಾಲೇಜಲ್ಲಿ ನಾನು ಓದ್ತಾ ಇರೋದು, ನಾನು ಒಂದು ಸಣ್ಣ ಹೆಲ್ಪ್ ಮಾಡ್ತಾ ಇರೋದು ಜೊತೆ ಆಸ್ ನಮ್ಮ ಚಂದನ ಮ್ಯಾಮ್, ತೇಜಶ್ರೀ ಮ್ಯಾಮ್, ಗಾಯತ್ರಿ ಮ್ಯಾಮ್, ಡೆಸ್ಮನ್ ಸರ್, ಪ್ರಿನ್ಸಿಪಲ್ ಸರ್, ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ಈ ಥರ ಆಪರ್ಚುನಿಟೀಸ್ ನಮ್ಮಂಥ ಯೂತ್ಸ್ಗೆ ಬೇಕಾಗುತ್ತೆ. ಇವರು ಅದನ್ನು ಹುಡುಕಿ ಯೂತ್ಸ್ಗೆ ಏನು ಬೇಕೋ ಕೊಡ್ತಾ ಇದ್ದಾರೆ. ಅದೇ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಇಂಥ ಕಾಲೇಜಲ್ಲಿ ಓದ್ತಾ ಇರೋದು ಇದೊಂದು ಪಾರ್ಟ್ ಆಗಿ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ತುಂಬಾ ಹೆಲ್ಪ್ಫುಲ್ ಆಗಿದ್ದೀನಿ. ಯಾರೂ ಮಾಡಿಲ್ಲ, ಬೇರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ 50 ಕಂಪ್ನಿ, ಅವ್ರು ಯಾರೂ ಮಾಡಿಲ್ಲ. ಸೊ ನಾವು ಮಾಡ್ತಾರೆ ಫಸ್ಟ್, ಅದೊಂದು ನನಗೆ ಹೆಮ್ಮೆ ಇದೆ ಅಷ್ಟೇ ಸರ್. ಒಂದು ಪುಣ್ಯ ಅಷ್ಟೇ. ನಾನು ಸೇರ್ಕೊಂಡು ಸಣ್ಣ ಹೆಲ್ಪ್ ಮಾಡ್ತಾ ಇದ್ದೀನಿ. ನನ್ನಂತ ಅಣ್ಣಂದಿರಿಗೆ ಎಷ್ಟೋ ಜನ ಯೂತ್ಸ್ಗೆ ಜಾಬ್ ಕೊಡೋದು ನಾನು ಪಾರ್ಟ್ ಆಗಿದ್ದೀನಿ. ಅದು ತುಂಬಾ ಖುಷಿ ಬಂದಿದೆ ಸರ್. ಥ್ಯಾಂಕ್ ಯು.